ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಮರೆಯಲಾರದ ವ್ಯಕ್ತಿ ಮತ್ತೆ ನಿಮ್ಮ ಲೈಫ್ಗೆ ಬರಬಹುದಾ ಹಾಗೆ ಕೇಳೋಣ. ಇಲ್ಲೊಂದು ರಿಯೂನಿಯನ್ ಇದೆಯಾ? ಯಾರನ್ನೋ ನೀವು ಇಷ್ಟಪಟ್ಟಿದ್ದೀರಾ? ಈ ಟೈಮಲ್ಲಿ ಅವರು ನಿಮ್ಮಿಂದ ದೂರ ಆಗಿದ್ದಾರೆ ಅಥವಾ ಏನು ಅಂತ ಕ್ಲಾರಿಟಿ ಕೊಡ್ತಾ ಇಲ್ಲ. ಅವರು ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ, ಕ್ಲಾರಿಟಿ ಕೊಡ್ತಾರಾ ಹಾಗೆ ನೋಡೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು. ಈಗ ಏನು ಬರುತ್ತೆ ನೋಡೋಣ. ದಿ ಗಾಡೆಸ್ ಆಫ್ ದಿ ಮೂನ್, ಮತ್ತೊಂದು ಫಿಫ್ತ್ ಚಕ್ರ ಆರ್ಚ್ ಏಂಜಲ್ ಗ್ಯಾಬ್ರಿಯಲ್. ಇಲ್ಲೊಂದು ಕೇರಿಂಗ್ ಕನೆಕ್ಷನ್ ಇದೆ, ನಿಮ್ಮ ಮೇಲೆ ಕೇರಿಂಗ್ ಭಾವನೆ ಇದೆ, ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ. ಆದರೆ ಏನೋ ಸಮಸ್ಯೆಗಳಿದೆ, ಅಕ್ಸೆಪ್ಟೆನ್ಸ್ ಇಶ್ಯೂ ಕಾಣ್ತಾ ಇದೆ. ಇಷ್ಟ ಇದ್ದರೂ ನಿಮ್ಗೇನು ಹೇಳೋಕ್ಕಾಗ್ತಿರುವಂಥ ಪರಿಸ್ಥಿತಿನಲ್ಲಿದ್ದಾರೆ ಅನ್ನೋದು ಬರ್ತಾ ಇದೆ. ನಿಮ್ಮ ಮೇಲೆ ಭಾವನೆಗಳಿದೆ, ಕಾಳಜಿ ಇದೆ ಅನ್ನೋದಿದೆ. ಇದಕ್ಕೆ ಇಲ್ಲಿಂದ ಒಂದು ಮೆಸೇಜ್ ನೋಡೋಣ. ಏನಿದೆ, ಏನು ರೀಸನ್ ಇದೆ? ಕನ್ಫ್ಯೂಷನ್, ಐ ಫೀಲ್ ಅನ್ಕ್ಲಿಯರ್ ಅಬೌಟ್ ವೇರ್ ವಿ ಸ್ಟ್ಯಾಂಡ್. ಇಲ್ಲೊಂದು ಸೋಬಟೇಜ್, ಐ ಮೇಸ್ ಅಪ್ ದಿ ಗುಡ್ ಥಿಂಗ್ಸ್ ಇನ್ ಮೈ ಲೈಫ್ ಸಮ್ಟೈಮ್ಸ್. ನೀವೊಂದು ಒಳ್ಳೆ ವ್ಯಕ್ತಿ ಆಗಿರಬಹುದು, ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ. ನಿಮ್ಮಂಥ ಒಳ್ಳೆ ವ್ಯಕ್ತಿನ ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನಿಸ್ತಾ ಇದೆ ಅವ್ರಿಗೆ. ಯಾಕೆಂದರೆ ಏನು ಹೇಳೋಕ್ಕಾಗ್ತಾ ಇಲ್ಲ, ಕ್ಲಾರಿಟಿ ಕೊಡೋಕ್ಕಾಗ್ತಾ ಇಲ್ಲ, ಕನ್ಫ್ಯೂಷನ್ಸ್ ಇದೆ ಅನ್ನೋದು ಬರ್ತಾ ಇದೆ. ಇಲ್ಲಿ ಗಾಡೆಸ್ ಆಫ್ ದಿ ಮೂನ್, ಮೂನ್ ಎನರ್ಜಿ ಅಂದಾಗ ಅಲ್ಲೊಂದು ಮಾನಸಿಕವಾಗಿ ನೆಮ್ಮದಿ ಇರಲ್ಲ, ಏನೋ ಕನ್ಫ್ಯೂಷನ್ಸ್ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲೊಂದು ಫಿಫ್ತ್ ಚಕ್ರ ಆರ್ಚ್ ಏಂಜಲ್ ಗ್ಯಾಬ್ರಿಯಲ್, ಏನೋ ಮಾತುಕತೆಗಳಾಗಿದೆ, ಇಬ್ಬರನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನಲ್ಲಿ ಇದ್ದೀರಾ ಅನ್ನೋದು ಬರ್ತಾ ಇದೆ. ಕಮ್ಯುನಿಕೇಷನ್ ಗ್ಯಾಪ್ ಇದೆ, ಮಾತಾಡ್ತಾ ಇಲ್ಲ, ಏನೋ ಒಬ್ರಿಗೊಬ್ರಿಗೆ ಹರ್ಟ್ ಮಾಡ್ಕೊಂಡಿದ್ದೀರಾ ಅನ್ನೋದು ಬರ್ತಾ ಇದೆ. ನೀವು ಅವರನ್ನು ತುಂಬ ಇಷ್ಟಪಟ್ಟಿರೋದ್ರಿಂದ ನೀವು ಅವರಿಂದ ಕ್ಲಾರಿಟಿ ಕೇಳ್ತಾ ಇದ್ದೀರಾ. ಇದೇ ವಿಷಯಕ್ಕೆ ನಿಮ್ಮಿಬ್ಬರಲ್ಲಿ ಮಾತುಕತೆಗಳಾಗಿದೆ ಅನ್ನಿಸ್ತಾ ಇದೆ. ಆದ್ದರಿಂದ ಈ ಟೈಮಲ್ಲಿ ನಿಮ್ಮಿಂದ ಅವರು ದೂರ ಆಗಿರಬಹುದು, ಅಥವಾ ಮಾತಾಡ್ತಾ ಇದ್ರೂ ಏನೂ ಅಂತ ಆತ್ಮೀಯತೆ ಇಲ್ಲ, ಯಾವಾಗಲೂ ಕಾಲ್ ಮಾಡ್ತಾರೆ, ನಂಗೆ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಇದೆಲ್ಲದರಿಂದ ನಿಮಗೆ ಬೇಜಾರಾಗಿದೆ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಕ್ಲಾರಿಟಿ ಬರುತ್ತೆ ಕೇಳೋಣ. ನಿಮ್ಮನ್ನು ಮಾತಾಡಿಸ್ದಿದ್ರು ನಿಮ್ಮ ಬಗ್ಗೆ ವಿಚಾರಿಸೋದಿದೆ. ಜಸ್ಟಿಸ್ ಬರ್ತಾ ಇದೆ, 6 ಆಫ್ ಪೆಂಟಕಲ್ಸ್ ಇದೆ ನೋಡಿ, ಹಾಗೆ ಬರ್ತಾ ಇದೆ. ನೈಟ್ ಆಫ್ ವ್ಯಾಂಡ್ಸ್, ಏಸ್ ಆಫ್ ಕಪ್ಸ್, ಮತ್ತೊಂದು ಕ್ವೀನ್ ಆಫ್ ಸಾರ್ಡ್ಸ್. ಇಲ್ಲೊಂದು 6 ಆಫ್ ವ್ಯಾಂಡ್ಸ್ ಇದೆ. ನಿಮ್ಮ ಬಗ್ಗೆ ಭಾವನೆಗಳಿದೆ, ಹೇಳ್ಕೊಳ್ಳಾರ್ದಂಥ ಫೀಲಿಂಗ್ಸ್ ಇದೆ, ಯಾರೋ ಥರ್ಡ್ ಪಾರ್ಟಿ ಇಶ್ಯೂಸ್ ಇದೆ ಅನ್ನೋದು ಬರ್ತಾ ಇದೆ. ಇಲ್ಲಿ ಫ್ಯಾಮಿಲಿ ಇಶ್ಯೂಸ್ ಇರಬಹುದು, ಏನೋ ಅವ್ರ ಮನೆ ಕಡೆಯಿಂದ ಒಪ್ಪಿಗೆ ಇಲ್ಲ ಅನ್ನೋದು ಬರ್ತಾ ಇದೆ. ಆದರೆ ಏನೋ ಬ್ಯಾಲೆನ್ಸ್ಡ್ ಆಗಿ ನಡೀತಾ ಇದೆ ನಿಮ್ಮ ಒಂದು ರಿಲೇಶನ್ಶಿಪ್. ಅಲ್ಲೊಂದು ಗಿವ್ ಆ್ಯಂಡ್ ಟೇಕ್ ಇದೆ, ನಿಮ್ಮನ್ನು ವಿಚಾರಿಸೋದಿದೆ. ಇಲ್ಲೊಂದು ಅಟ್ರಾಕ್ಷನ್ ಇದೆ, ಇಬ್ಬರಲ್ಲೂ ಯಾವುದೋ ಫಂಕ್ಷನಲ್ಲಿ ಮೀಟ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಹಾಗೆ ಇಬ್ಬರಲ್ಲೂ ಆತ್ಮೀಯತೆ ಬೆಳೆದಿದೆ, ಅಟ್ಯಾಚ್ಮೆಂಟ್ ಇದೆ. ಆದರೆ ಒಬ್ರಿಗೊಬ್ರಿಗೆ ಮರೆಯಲಾರ್ದಂಥ ಭಾವನೆಗಳಿವೆ. ಆದರೆ ಇಲ್ಲಿ ಯಾವುದೋ ಥರ್ಡ್ ಪರ್ಸನ್ ಇಶ್ಯೂ ಬರ್ತಾ ಇದೆ. ಅವ್ರಿಗೆ ಮನೆಯಿಂದ ಗ್ರೀನ್ ಸಿಗ್ನಲ್ ಸಿಗದೇ ಇರಬಹುದು, ಅಥವಾ ಕೆಲವರು ಇಲ್ಲಿ ಮದುವೆ ಆಗಿರೋರು ಇರಬಹುದು. ಆದ್ದರಿಂದ ಇದು ಮುಂದುವರಿಯೋಕ್ಕಾಗ್ತಾ ಇಲ್ಲ, ಕನ್ಫ್ಯೂಷನ್ಸ್ ಇದೆ, ಮುಂದೆ ಏನು ಮಾಡೋದು ಅನ್ನೋ ಪರಿಸ್ಥಿತಿ ಇದೆ. ಅದರಿಂದ ಕೆಲವರು ಇಲ್ಲಿ ದೂರ ಆಗಿದ್ದೀರಾ, ಅಥವಾ ಅಂಥ ಮಾತುಕತೆ ಇಲ್ಲ ಅನ್ನೋದಿದೆ. ಮಾನಸಿಕವಾಗಿ ನೆಮ್ಮದಿ ಕಳ್ಕೊಂಡಿದ್ದೀರಾ, ಹಗಲು ರಾತ್ರಿ ಯೋಚನೆಗಳಿವೆ. ಇದಕ್ಕೆ ಅವರ ಎನರ್ಜಿ ಏನಿದೆ, ಅವ್ರ ಫೀಲಿಂಗ್ಸ್ ಏನಿದೆ ಕೇಳೋಣ. ಇಲ್ಲೊಂದು ಏಸ್ ಆಫ್ ವ್ಯಾಂಡ್ಸ್ ಇದೆ, ಮತ್ತೊಂದು 7 ಆಫ್ ಕಪ್ಸ್, ಮತ್ತೊಂದು ಚಾರಿಯಟ್ ಕಾರ್ಡ್ ಬರ್ತಾ ಇದೆ. ಇಲ್ಲೊಂದು ಕ್ವೀನ್ ಆಫ್ ಸಾರ್ಡ್ಸ್ ಇದೆ, ಮತ್ತೊಂದು ಜಡ್ಜ್ಮೆಂಟ್ ಇದೆ. ಹಾಗೆ ಇಲ್ಲಿ 4 ಆಫ್ ಕಪ್ಸ್ ಇದೆ. ಇಷ್ಟ ಇದ್ರೂ ಯಾವುದೇ ಆ್ಯಕ್ಷನ್ ತಗೊಳಕ್ಕಾಗ್ತಾ ಇಲ್ಲ, ಮನಸ್ಸಲ್ಲಿ ಬೇಜಾರಿದೆ, ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಅಥವಾ ಬಿಡೋಕ್ಕೂ ಆಗ್ತಾ ಇಲ್ಲ. ಆ ಒಂದು ಕನ್ಫ್ಯೂಷನಲ್ಲಿ ಇದ್ದಾರೆ ಅನ್ನೋದು ಬರ್ತಾ ಇದೆ. ಇಲ್ಲಿಬ್ರಿಗೂ ಏನೋ ಮಾತುಕತೆಗಳಾಗಿದೆ ಅಂತ ಅನ್ನಿಸ್ತಾ ಇದೆ. ಅವ್ರ ಸ್ವಭಾವದಿಂದ, ಅವ್ರ ಮಾತುಕತೆಗಳಿಂದ ನಿಮಗೆ ಹರ್ಟ್ ಆಗಿದೆ ಅನ್ನೋದು ಬರ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಕನಸುಗಳು ಇಟ್ಕೊಂಡಿದ್ರು, ಆದರೆ ಅವರೊಂದು ಫ್ರೀ ಆಗಿರುವಂಥ ವ್ಯಕ್ತಿ ಅಲ್ಲ ಅಂತ ಅನ್ನಿಸ್ತಾ ಇದೆ.
ತುಂಬ ರೆಸ್ಪಾನ್ಸಿಬಿಲಿಟೀಸ್ಗಳಿದೆ. ಹಾಗೆ ಇಲ್ಲಿ ಕೆಲವರಿಗೆ ಮದುವೆ ಆಗಿದೆ ಅನ್ನೋ ಸ್ಟ್ರಾಂಗ್ ಎನರ್ಜಿ ಬರ್ತಾ ಇದೆ. ಇಲ್ಲಿ ಕ್ವೀನ್ ಆಫ್ ಸೋರ್ಡ್ಸ್ ಎರಡೆರಡು ಸರಿ ಬರ್ತಾ ಇದೆ. ಯಾರೋ ಅವರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಆದ್ರಿಂದ ಅವ್ರಿಗೆ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಾ ಇದೆ ಅನ್ನೋದಿದೆ. ಹಾಗೆ ಇಲ್ಲೊಂದು ಜಡ್ಜ್ಮೆಂಟ್ ಬರ್ತಾ ಇದೆ. ಎಷ್ಟೋ ಸರಿ ದೇವ್ರನ್ನ ಬೇಡ್ಕೊಂಡಿರೋದಿದೆ ಅವರು, ಅಥವಾ ನಾನು ಮಾಡ್ತಾ ಇರೋದು ಸರಿನಾ ತಪ್ಪಾ ಅನ್ನೋ ಕಾನ್ಷಿಯಸ್ನೆಸ್ಸೂ ಇದೆ. ಆದ್ರೂ ಅವರು ಪ್ರೇಯರ್ಸ್ ಮಾಡ್ಕೋತಾ ಇದ್ದಾರೆ ಅನ್ನೋದು ಬರ್ತಾ ಇದೆ. ಆಲ್ರೆಡಿ ಇಲ್ಲಿ ಕೆಲವರು ಲೈಫಲ್ಲಿ ಸೆಟ್ಲ್ ಆಗಿದ್ದಾರೆ, ಅವ್ರದ್ದೇ ಆದ ಪ್ರಪಂಚ ಇದೆ. ಆದರೆ ಅಲ್ಲಿ ಅಂತ ಏನೂ ಸಂತೋಷ ಇಲ್ಲ, ಅಲ್ಲೊಂದು ಮಾನಸಿಕವಾಗಿ ನೆಮ್ಮದಿ ಇಲ್ಲ ಅನ್ನೋದು ಬರ್ತಾ ಇದೆ. ನಿಮ್ಮನ್ನ ಭೇಟಿಯಾದಾಗಿಂದ ಅವ್ರ ಮನಸ್ಸಲ್ಲಿ ಏನೋ ಪರಿವರ್ತನೆ ಆಗಿದೆ ಅನ್ನೋದು ಬರ್ತಾ ಇದೆ. ನಿಮ್ಮಿಬ್ಬರಲ್ಲಿ ಅಟ್ರಾಕ್ಷನ್ ಬೆಳೆದಿದೆ, ಅಟ್ಯಾಚ್ಮೆಂಟ್ ಬೆಳೆದಿದೆ. ಆದರೆ ಮುಂದುವರಿಯೋಕೆ ಏನೋ ಕಾರಣ ಇದೆ ಅನ್ನೋದಿದೆ. ಇಲ್ಲಿ ಕನ್ಫ್ಯೂಷನ್ನಲ್ಲಿ ಇದ್ರೂ ನಿಮ್ಮ ಬಗ್ಗೆ ಕೇರಿಂಗ್ ಭಾವನೆ ಇದೆ, ನಿಮ್ಮನ್ನ ಆಗಾಗ ವಿಚಾರಿಸೋದಿದೆ. ಯಾವಾಗಾದರೂ ಮೆಸೇಜ್ ಮಾಡ್ತಾರೆ, ಕಾಲ್ ಮಾಡ್ತಾರೆ. ಆದರೆ ಇದೆಲ್ಲ ಸರಿಯಾಗುತ್ತೆ, ನನಗೋಸ್ಕರ ವೆಯ್ಟ್ ಮಾಡು ಅನ್ನೋದಿದೆ. ಇಲ್ಲಿ ಯೂನಿವರ್ಸಿಂದ ಏನು ಕಾರ್ಡ್ಸ್ ಬರುತ್ತೆ ಕೇಳೋಣ. ಅಲ್ಲಿಂದ ನಿಮಗೆ ಏನು ಮೆಸೇಜ್ಗಳಿದೆ. ಇಲ್ಲೊಂದು ಹೀಲಿಂಗ್ ಬರ್ತಾ ಇದೆ. ಹೀಲಿಂಗ್ನ ಅವಶ್ಯಕತೆ ಇದೆ ಅನ್ನೋದು ಬರ್ತಾ ಇದೆ. ಎಕ್ಸಾಷನ್, ಸ್ಟ್ರೆಸ್ ಇದೆ, ಲೆಟ್ ಗೋ, ಹಾಗೆ ಇಂಟಿಗ್ರೇಷನ್. ಮತ್ತೊಂದು ಸ್ಟ್ರೆಸ್ ನೋಡಿ, ಇಲ್ಲೊಂದು ವಿ ಆರ್ ದಿ ವರ್ಲ್ಡ್, ನೀನೇ ನನ್ನ ಪ್ರಪಂಚ ಅನ್ನೋ ಭಾವನೆ ಇದೆ ಅವ್ರಿಗೆ. ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ, ಆದರೆ ಮುಂದುವರಿಯೋಕೆ ಏನೋ ಸಮಸ್ಯೆಗಳಿದೆ ಅವ್ರಿಗೆ ಅನ್ನೋದಿದೆ. ಇಲ್ಲಿ ನಿಮಗೆ ಹೀಲಿಂಗ್ನ ಅವಶ್ಯಕತೆ ಇದೆ. ಹಾಗೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು, ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೋಬೇಕು ಅನ್ನೋದಿದೆ. ಇವೆಲ್ಲ ಕಾರಣಗಳಿಂದ ಸ್ಟ್ರೆಸ್ ಇದೆ, ಎಕ್ಸಾಷನ್ ಇದೆ, ಏನೂ ಮಾಡಲಾರ್ದಂಥ ಪರಿಸ್ಥಿತಿ ಇದೆ. ಕೆಲವು ಸಿಚುವೇಶನ್ಗಳನ್ನ ಲೆಟ್ ಗೋ ಮಾಡಬೇಕಾಗುತ್ತೆ. ಇದರಿಂದ ಒಬ್ರಿಗೊಬ್ರಿಗೆ ಹರ್ಟ್ ಆಗುತ್ತೆ. ಇಲ್ಲಿ ಇಂಟಿಗ್ರೇಷನ್ ಇದೆ ಅನ್ನೋದಿದೆ. ಇಬ್ಬರಲ್ಲೂ ನಂಬಿಕೆ ಇದೆ, ಪ್ರೀತಿ ವಿಶ್ವಾಸ ಇದೆ, ಅಟ್ಯಾಚ್ಮೆಂಟ್ ಇದೆ, ಹಾಗೆ ಯೋಚನೆಗಳಿವೆ. ಜೀವನ ಅಂದರೆ ಹಾಗೆ, ಎಲ್ಲಿ ಸಮಸ್ಯೆಗಳಿರೋಲ್ಲ ಹೇಳಿ. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಾಗ ಇದೆಲ್ಲ ಹೀಲ್ ಆಗುತ್ತೆ ಅನ್ನೋದು ಬರ್ತಾ ಇದೆ. ಏನೇ ಸಮಸ್ಯೆ ಇರಲಿ ನಾನು ಸರಿ ಮಾಡ್ತೀನಿ, ನೀನೇ ನನ್ನ ಪ್ರಪಂಚ ಅನ್ನೋ ಹೇಳೋಂಥ ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ಏಂಜಲ್ಸಿಂದ ಏನು ಗೈಡೆನ್ಸ್ ಇದೆ ನಿಮಗೆ ಕೇಳೋಣ. ಇಲ್ಲೊಂದು ವಾಕಿಂಗ್ ಅವೇ, ಮತ್ತೊಂದು ಕೇರಿಂಗ್ ಕನೆಕ್ಷನ್ ಮತ್ತೆ ಬರ್ತಾ ಇದೆ ನೋಡಿ. ಬ್ಲಾಸಮಿಂಗ್ ಅಬಂಡೆನ್ಸ್, ಮತ್ತೊಂದು ಕಾಂಟ್ರಾಕ್ಟ್, ಹಾಗೆ ಡೋರ್ ಟು ವ್ಯಾಲ್ಯೂ. ಬಾಟಮ್ನಲ್ಲಿ ಪೇಷನ್ಸ್ ಹೇಳ್ತಾ ಇದೆ. ಈ ಕನೆಕ್ಷನ್ನಲ್ಲಿ ನೀವು ಪೇಷನ್ಸ್ ಆಗಿರಬೇಕು ಅನ್ನೋದು ಬರ್ತಾ ಇದೆ. ಆದಷ್ಟು ತಾಳ್ಮೆಯಿಂದ ಇರಿ, ಎಲ್ಲದಕ್ಕೂ ಅದರದೇ ಆದ ಸಮಯ ಇರುತ್ತೆ. ಅವ್ರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ, ನೀವು ಅವರನ್ನು ಮರೆಯೋಕ್ಕಾಗ್ತಾ ಇಲ್ಲ. ಆದರೆ ಇಲ್ಲಿ ಮುಂದೆ ಏನಿದೆ ಕೇಳೋಣ. ಇಲ್ಲಿ ಕೆಲವರು ಎಷ್ಟೋ ಸರಿ ನಾನು ಮೂವ್ ಆನ್ ಆಗಬೇಕು ಹಾಗೆ ಅಂದ್ಕೊಂಡಿದ್ದೀರಾ, ಆದರೆ ನಿಮ್ಮ ಮೇಲೆ ಕೇರಿಂಗ್ ಭಾವನೆ ಇದೆ. ಅದೊಂದು ಸ್ಟ್ರಾಂಗ್ ಎನರ್ಜಿ ಇಲ್ಲಿ ಬರ್ತಾ ಇದೆ. ಮುಂದೆ ನಿಮ್ಮ ಲೈಫಲ್ಲಿ ಅಬಂಡೆನ್ಸ್ ಇದೆ. ಏನೋ ಅವ್ರು ಆ್ಯಕ್ಷನ್ ತಗೋತಾರೆ, ಕೆಲವು ಒಪ್ಪಂದಗಳು ನಿಮ್ಮಿಬ್ಬರ ಮಧ್ಯೆ ನಡೆಯುತ್ತೆ ಅನ್ನೋದು ಬರ್ತಾ ಇದೆ ಇಲ್ಲಿ. ಅದರಿಂದ ನಿಮ್ಮ ಲೈಫಲ್ಲಿ ಮುಂದೆ ಹ್ಯಾಪಿನೆಸ್ ಇದೆ. ನೀವು ಯಾರೋ ವ್ಯಕ್ತಿಗೆ ಕಾಯ್ತಾ ಇದ್ದೀರಾ, ಅವರನ್ನು ಮರೆಯೋಕ್ಕಾಗ್ತಾ ಇಲ್ಲ. ದಿನನಿತ್ಯದ ಜೀವನದಲ್ಲಿ ಸ್ಟ್ರೆಸ್ ಇದೆ, ಯಾವುದ್ರಲ್ಲೂ ಉತ್ಸಾಹ ಇಲ್ಲ, ಹಗಲು ರಾತ್ರಿ ಯೋಚನೆಗಳಿದೆ, ಮಾನಸಿಕವಾಗಿ ನೆಮ್ಮದಿ ಇಲ್ಲ, ಅವ್ರಿಗೂ ಕನ್ಫ್ಯೂಷನ್ಸ್ ಇದೆ, ಸಮಸ್ಯೆಗಳಿದೆ. ಗ್ರ್ಯಾಜುಯಲ್ ಆಗಿ ನಿಮ್ಗೆ ಇಲ್ಲೊಂದು ಹೀಲಿಂಗ್ ಬಂದಿತ್ತು. ಸಮಯ ಕಳೆದ ಹಾಗೆ ಇದೆಲ್ಲ ಹೀಲ್ ಆಗ್ತಾ ಬರುತ್ತೆ. ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಬರುತ್ತೆ. ಅದಕ್ಕೋಸ್ಕರ ನೀವು ಪ್ರೇಯರ್ ಮಾಡ್ಕೋಬೇಕಾಗುತ್ತೆ, ತಾಳ್ಮೆಯಿಂದ ಕಾಯಬೇಕಾಗುತ್ತೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹ್ಯಾವ್ ಎ ನೈಸ್ ಡೇ.